ಅಲ್ಲಿ ನಾಯಕರು ನಿಜವಾಗಿ ಗೊಂದಲದಲ್ಲಿರುವುದರಿಂದಾಗಿ ಹಾಗೆ ಒಮ್ಮೆ ಹೀಗೆ ವಿಚಾರಗಳು ಬರ್ತಾ ಇದ್ದಾವೆ. ಆದರೆ ನಿಜವಾಗೂ ಅಲ್ಲೇ ಕೌಸಲಿಯಲ್ಲಿ ಜನಕ್ಕೆ ನಮ್ಮ ತಾಲೂಕು ಆಗಬೇಕು ಅಂತ ಸುತ್ತಮುತ್ತ ಒಂದಿಷ್ಟು ಹಳ್ಳಿಗಳಿಗೆ ಕೌಸಲಿ ಒಂದು ಸೆಂಟ್ರಲ್ ಪ್ಲೇಸ್ ಆಗಿದೆ. ಅಲ್ಲಿ ಒಂದು 20-30 ಹಳ್ಳಿಗಳಿಗೆ. ಅದಕ್ಕೆ ಅವರು ನಮ್ಮದು ಆಗಿರಪ್ಪ ಅನ್ನುವಂಥ ಮಾತನ್ನು ಕೌಸಲಿಗೆ ಅವರು ಕೇಳ್ತಾ ಇದ್ದಾರೆ. ಕೌಸಲಿಗೆ ಊರವರು ನಮ್ಮ ಜಿಲ್ಲೆಯಲ್ಲಿ ಗೋಕಾಕ ಜಿಲ್ಲೆಯಲ್ಲಿ ನಮ್ಮದು ಒಂದು ತಾಲೂಕು ಮಾಡಿರಿ ಅಂತೇಳಿ. ಇದು ಈ ಚಿಕ್ಕೋಡಿ ಏನು ಜಿಲ್ಲೆ ಗೋಕಾಕ ಜಿಲ್ಲೆ ಅದಲ್ಲ, ಇದ್ರ ಜೊತೆಗೆ ನಮ್ಮ ತಾಲೂಕು ಆಗಿಬಿಟ್ಟಿದ್ದಪ್ಪ ಅಂದ್ರೆ ಎಲ್ಲಾದರೂ ಸೇರ್ತೀವಿ ನಾವು ಅನ್ನುವಂಥ ಭಾವ. ಅದೇ ಕಾರಣಕ್ಕೆ ಈ ಕೌಸಲಿಗೆ ರಾಮದುರ್ಗ ಸಮೀಪ ಇರೋದ್ರಿಂದ ನಮ್ಗೆ ಬೇಕಾದ್ರೆ ರಾಮದುರ್ಗ ತಾಲೂಕಲ್ಲಿ ಸೇರಿಸ್ರಿ ಅಥವಾ ರಾಮದುರ್ಗ ತಾಲೂಕದ ಜೊತೆಗೆ ನಮಗೆ ಗುರುತಿಸ್ಕೊಳ್ರಿ ಅನ್ನೋಂಥ ಮಾತನ್ನು ಕೆಲವು ಮಾತಾಡ್ತಾ ಇರ್ತಾರೆ. ಆದ್ರೆ ಮುಖ್ಯವಾಗಿ ಅವ್ರು ಕೌಸಲಿಗೆ ಅವ್ರಿಗೆ ಬೇಕಾಗಿದ್ದಂಥ ಒಂದು ವಿಷಯ ಏನಪ್ಪ ಅಂದ್ರೆ ನಮ್ಮ ತಾಲೂಕು ಆಗಲಿ, ಎಲ್ಲಾದರೂ ಆಗಲಿ, ಘೋಷಣೆ ಆಗಲಿ, ನಮ್ಮ ತಾಲೂಕು ಆಗಲಿ ಅಂತ. ಅದೇ ಕಾಲಕ್ಕೆ ನಮ್ಮ ಮುನವಳ್ಳಿಯವರು ಮುನವಳ್ಳಿನೂ ಸಹಿತ ಈಗ ನಿಮಗೆ ಗೊತ್ತದ, ವಿಶೇಷವಾಗಿ ಎರಗಟ್ಟಿ ಘೋಷಣೆ ಆಗ್ಯದ. ಸ್ವಲ್ಪ ಕಷ್ಟದ ಕೆಲಸ ಇದ್ದರೂ ಸಹ ಮುನವಳ್ಳಿ ಅವ್ರಿಗೆ ಒಂದು ಭರವಸೆ, ನಮ್ಮ ಕಡೆಗೆ ಅಟ್ಲೀಸ್ಟ್ ತಾಲೂಕಾಗಿ ಘೋಷಣೆ ಆಗಲಿ ಅಂತೇಳಿ. ಇದು ಈ ಹಿನ್ನೆಲೆಯಲ್ಲಿ ನೀವು ನೋಡಿದ್ರಿ, ಜಿಲ್ಲಾ ವಿಭಜನೆ ನೆರಗಟ್ಟಿನೊಳಗೆ ಸೌದತ್ತಿ ಅವರು ನಮ್ಮದು ಜಿಲ್ಲಾ ಆಗಲಿದ್ದು ಅವರು ಒಂದು ಬೇಡಿಕೆ ಇಟ್ಟರು, ನಮ್ಮದು ಅದು ಮುಂದೆ ಮಾಡಿಕ್ಕೆ ಹೋಗ್ರಪ್ಪ ಅಂತ. ಅದು ಎಷ್ಟು ಮಟ್ಟಿಗೆ ಆಗ್ತದೆ ಬಿಡ್ತದೆ ಬೇರೆ ವಿಷಯ. ಬಟ್ ಈ ಒಂದು ನಮ್ಮ ಸೌದತ್ತಿ ಜಿಲ್ಲಾ ಘೋಷಣೆ ಆಯ್ತಪ್ಪ ಅಂದ್ರೆ ನಮ್ಮ ತಾಲೂಕು ಆಗಲಿ ಅನ್ನೋಂಗೆ ಮುನವಳ್ಳಿ ಇರೋದು ಒಂದು ಭರವಸೆ ಇದೆ. ಮಾಡಿರಿ, ನಮ್ಮನ್ನು ಜೋಡೋದು ಮಾಡಿರಿ ಅಂತೇಳಿ. ಇದೇ ಹೇಳಿ ನಿಮಗೆ ಮೂಳ್ಕೋಡು ಅಂತೇಳಿ, ಮೂಳ್ಕೋಡು ಹೋದ್ನಿ ಒಂದು ಜಿಲ್ಲಾನ ಕೇಳ್ತಾ ಇದ್ದೆ, ಅದ್ರ ಸಮೀಪ ಆಗಲಿ, ಬೇಡ ಇತ್ತು ಗೋಕಾಕದಲ್ಲೇ ಉಳಿರಿ ಅಥವಾ ಮತ್ತೊಂದು ಚಿಕ್ಕೋಡಿಗೆರೆ ಹೋಗ್ರಿ, ಒಟ್ಟು ನಮ್ಮನ್ನು ಘೋಷಣೆ ಮಾಡಿರಿ. ರಾಯಬಾಗ ಸಮೀಪ ಆಗ್ತದೆ ಅವ್ರಿಗೆ. ಈ ಎಲ್ಲ ನೆಲಗಟ್ಟಿನಲ್ಲೇ ಇವೆಲ್ಲ ಅಲ್ಲೆಲ್ಲ ಇವೆಲ್ಲ ಎದ್ದಿದ್ದು ನೋಡಿದರೆ ಈ ಸಲ ಒಂದಿಷ್ಟು ಜನ ಹಿಂದಿನ ಸ್ವಲ್ಪ ಈ ನಗರೀಕರಣದತ್ತ ಅಥವಾ ಜಿಲ್ಲಾಧಿಕರಣದತ್ತ ಹೆಚ್ಚು ವಾಲ್ತಾ ಇದ್ದಾರೆ ಅನ್ನೋದು ಅಷ್ಟು ಸ್ಪಷ್ಟ ಆಗ್ತದೆ. ಮತ್ತು ಅನಿವಾರ್ಯ